ನಮಸ್ಕಾರ ವೀಕ್ಷಕರೇ, ಆರ್ ನ್ಯೂಸ್ಗೆ ಸ್ವಾಗತ. ನಾನು ಪರ್ವೇಜ್. ರಾಮದುರ್ಗ ಪಟ್ಟಣದಲ್ಲಿ ಮಾಜಿ ಶಾಸಕ ಮಾದೇವಪ್ಪ ಯಾದವಾಡ್ ಅವರ ಜನ್ಮದಿನವನ್ನು ಅವರ ಅಭಿಮಾನಿಗಳು ವಿನೂತನವಾಗಿ ಆಚರಿಸಿದರು. ನಗರದ ವಿವಿಧ ದೇವಾಲಯಗಳಲ್ಲಿ ಮಾದೇವಪ್ಪ ಯಾದವಾಡ್ ಅವರ ಹೆಸರಿನಲ್ಲಿ ದೇವರಿಗೆ ಅರ್ಚನೆ ಮಾಡಿಸಿತ್ತು ಮತ್ತು ನಂತರ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡಿದರು. ನಂತರ ತೇರ್ ಬಜಾರ್ನಲ್ಲಿ ಸಾರ್ವಜನಿಕರಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಈ ವೇಳೆ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್, ಪ್ರಶಾಂತ್ ಯಾದವಾಡ್, ಸಚಿನ್ ಯಾದವಾಡ್, ಕುಮಾರ್ ಇಳಿಕೇರ್, ಈಶು ನಿಜಗುಲಿ, ಶ್ರೇಯಸ್ ಚಾಪ್ಶೆಟ್ಟಿ, ನಾಗರಾಜ್ ಕಟ್ಟಿಮನಿ, ಸಮೀರ್ ಆಪ್ಟೆ, ಕೃಷ್ಣ ಮೋರೆ ಸೇರಿದಂತೆ ಬಿಜೆಪಿ ಪುರಸಭೆ ಸದಸ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಆರ್ ನ್ಯೂಸ್ ಕನ್ನಡ. ನಮ್ಮ ಪೂಜ್ಯ ತಂದೆಯವರಾದ ಮಾದೇವಪ್ಪ ಯಾದವಾಡ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಇವತ್ತು ಸರ್ಕಾರಿ ಹಾಸ್ಪಿಟಲ್ನಲ್ಲಿ ಹಣ್ಣು ಹಂಪಲು ಮತ್ತು ಸಿಹಿಯನ್ನು ಹಂಚಿದ್ದೇವೆ. ಎಲ್ಲ ಕಾರ್ಯಕರ್ತರ ಒಗ್ಗೂಡಿಕೊಂಡು ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 3ನೇ ವರ್ಷಕ್ಕೆ ಕಾಲಿಟ್ಟಂಥ ಮಾದೇವಪ್ಪನ ಯಾದವಾಡ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ರಾಮದುರ್ಗ ನಗರದಲ್ಲಿ ಎಲ್ಲ ದೇವಾಲಯಕ್ಕೆ ಬೆಳಗ್ಗೆ ಅಭಿಷೇಕ ಅರ್ಚನೆ ಮಾಡಿಸಿದ್ವಿ. ಹಾಗೆ ಗೌರ್ಮೆಂಟ್ ಹಾಸ್ಪಿಟಲಕ್ಕೆ ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಹಾಗೆ ತೇರ್ ಬಜಾರದಲ್ಲಿ ಇವತ್ತು ಉಪ್ಪಿಟ್ಟು ಮತ್ತು ಸ್ವೀಟು ಎಲ್ಲ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. 73ರ ವಸಂತಕ್ಕೆ ಕಾಲಂಟ ಇಟ್ಟಂಥ ಮಾದೇವಪ್ಪನ ಯಾದವಾಡ್ ಅವ್ರಿಗೆ ಇನ್ನೂ ದೇವರು ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಮುಂದಿನ ದಿನಮಾನದಲ್ಲಿ ನಮ್ಮ ರಾಮದುರ್ಗೆ ಮತ್ತೆ MLA ಆಗಿ, ಮಂತ್ರಿಯಾಗಿ ಸೇವೆ ಸಲ್ಲಿಸಲಿ ಅಂತೇಳಿ ನನ್ನ ಶುಭ ಹಾರೈಸ್ತಾ ಇದ್ದೀನಿ. ನಮ್ಮ ಮಾಜಿ ಶಾಸಕರು, ನಮ್ಮ ಮಾರ್ಗದರ್ಶಕರಂಥ ಮಾದೇವಪ್ಪನ ಯಾದವಾಡರ ಹುಟ್ಟುಹಬ್ಬದ ತಿಳಿಸುತ್ತಾ ಅವರ ಸೇವೆ ಭಾಳ ನಮ್ಮ ತಾಲೂಕಿಗೆ ಭಾಳ ಕೆಲಸ ಮಾಡ್ಯಾರ, ಅಭಿವೃದ್ಧಿ ಮಾಡ್ಯಾರ. ಶಿಕ್ಷಣ ಪ್ರೇಮಿ, ಬಡವರ ಬಂಧು, ನಮ್ಮಂಥ ಬಡ ಜನರಿಗೆ ಟಿಕೆಟನ್ನು ಕೊಟ್ಟು ನಮ್ಮನ್ನು ಪುರಸಭೆ ಮೆಂಬರನ್ನು ಮಾಡುವಲ್ಲಿ ನಮ್ಮಂಥ ಬಡ ಜನರನ್ನು ಪುರಸಭೆ ಮೆಂಬರ್ ಮಾಡಿ, ಪುರಸಭೆ ಉಪಾಧ್ಯಕ್ಷರು ಮಾಡಿ, ನಮ್ಮಂಥವ್ರು ಯುವಕರು, ನಮ್ಮಂಥ ಬಡವರನ್ನು ಮೇಲಿನ ಸ್ಥಾನಕ್ಕೆ ತೊಗೊಂಬಂದಾರ. ಇಂಥವ್ರು ಮತ್ತೊಮ್ಮೆ ಶಾಸಕರಾಗಿ ನಮ್ಮ ತಾಲೂಕಿಗೆ ಬೇಕಂತ ಆರಿಸುತ್ತೇವೆ. ಜೈ ಹಿಂದ್.